ಎಲ್ಲ ಕೆಲಸಕ್ಕೆ ಸಮಯ ಇಲ್ಲ. ನಿಮ್ಮದು ಕರ್ತವ್ಯ
ಹಾಗೆ ಹಿಂದೆ ಹೋಗಿದ್ದಲ್ಲ ಅದಲ್ಲ ಅದೇನು ಕಾಣುತ್ತಿರುವುದು ಎಂತ ಧರ್ಮೀಯ ಗುಂಪಿನಲ್ಲಿ ಒಬ್ಬಳಾಕಿ ಬಿಸಿದ ಶೀತ ಶೋಭಿಸುತ್ತಾ ಇದ್ದಾರೆ ಯಾರವಳು ಇವರೆಲ್ಲ ಯಾರು ಸಭೆಯ ಗಾಡಿ ಮಕಾವತಿಗೆ ತೋರಿ ಶ್ರೀನಿವಾಸ ಬಂಡಗಲ್ಲನ್ನು ಏರಿ ಬಿಲ್ಲನ್ನೆತ್ತಿ ಬಾಣ ಪ್ರಯೋಗ ಮಾಡಿದ್ದೇ ತಡ 3 ಸುತ್ತು ಪ್ರದಕ್ಷಿಣೆ ಬಂದು ಆನೆ ಓಡಿ ಹೋಯ್ತು ತಾಯಿ. ಸಖಿ ಏನು ಈಗ ಬರ್ತಾ ಇದ್ರೆ ನನಗೆ ಏನು ಅದು ಆನೆ ಮತ್ತೆ ಆನೆ ಮಾವುತ ಬಂದದಲ್ಲ ಆನೆ ಮಾವುತಲ್ಲ ಸಾಕಿದಾನೆ ಅಲ್ವಾ ಅಲ್ಲ ಮತ್ತೆ ಕಾಡಾನೆ ಬಂದದ್ದು ಮಾ ಹೌದಾ ಒಬ್ಬರನ್ನೊಮ್ಮೆ ನೋಡ್ಬೇಕಮ್ಮ ನೀವು ಹೇಗಿದ್ದ ಸಾಕ್ಷಾತ್ ಮನ್ಮಥನಾಗೇ ಇದ್ದ ಸತ್ ಮನ್ಮಥನ ಹೌದು ಒಬ್ಬ ಅಂತ ಹೇಳಿದ್ರೆ ಮತ್ತೊಬ್ಬ ಇರ್ಬೇಕು ಮತ್ತೊಬ್ಬ ಇದ್ದಾನೆ ಹೇಗೆ ಸಾಕ್ಷಾತ್ ಅಂಗದನ ಭಾವ ಹನುಮಂತನಾಗಿ ಅದು ನೀವು ಅಮ್ಮ ನಾನು ಎಷ್ಟು ಸಲ ಹೇಳಿದ್ದೇನೆ ಪರಮೋಷನ್ನು ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಹೇಳಿ ಕಣ್ಣಿಗೆ ಬಿಟ್ಟು ಹೋದ ನಮ್ಮ ಉಪವನಕ್ಕೆ ಬಂದದಲ್ಲ ನಮ್ಮ ಉಪವನಿಗೆ ಬಂದದ್ದು ಮತ್ತೆ ನೋಡೋದಾಗ್ತದಾ ಅಮ್ಮ ನಾನು ಹೇಗೆ ನೋಡಿದ್ದೇನೆ ಹೌದು ನೀವು ನೋಡಿ ವಿಚಾರಿಸಾಯ್ತಲ್ಲ ಅಯ್ಯೋ ಸಖಿ ಏನು ಏನು ಮಾತಾಡ್ತೀರಿ ನೀವು ನಿಮ್ಮ ಹಾಗೆ ನಾನು ನೋಡ್ಲಿಕ್ಕೆ ಆಗ್ತದ ಮತ್ತೆ ರಾಜಕುಮಾರಿ ಅಲ್ವಾ ಹೌದು ರಾಜಕುಮಾರಿ ಒಂದು ಕೆಲಸ ಮಾಡಿ ನಾನು ಇದು ನೋಡಿದ್ದಲ್ವಾ ನಾನು ನಿಮ್ಮೆಲ್ಲರ ಮಧ್ಯೆ ಇದ್ದು ಕತ್ತು ನೋಡ್ತೇನೆ ಆಗ್ಬೋದಲ್ವಾ ನಾವು ಎತ್ತು ನೋಡೋಣ ಹೌದು ಪದ್ಮಾವತಿ ಪದ್ಮಾವತಿಯ ಗಂಡರು ನೋಡ್ತಾ ಇದ್ದೀರಿ ಅವರು ಹೀಗೆ ಬಂದಿದ್ದಾರಲ್ವಾ ಹೌದು
ಗೊತ್ತಿಲ್ವಾ? ಗೊತ್ತಿಲ್ಲ. ಹಾಗಲ್ಲ. ಯಾರ ನೀನು? ಯಾರ ನೀನು? ಹಾಗೆ ಕೇಳು. ಯಾರ ನೀನು? ನಿನ್ನನ್ನು ಕಂಡಾಗ ಅವಳ ಭಾವನೆ ಹೇಳಿಕೊಟ್ಟೇನಲ್ವಾ? ಏನು ಏನಂತ ಕೇಳುದು ನಾನು? ಇಲ್ಲಿವರೆಗೆ ಬಂದಿದ್ದೀರಲ್ಲ ನೀವು? ಸರಿಯಾಗಿ ನೋಡಿ ಅಲ್ಲಿ ಏನಾಗಿದೆ? ಏನು ಬಂದಿದೆ? ಏನು? ಈ ವನ ನಮ್ಮವನ. ಇವ ಇವನ ನಮ್ಮದಂತ ಹೇಳಿ ಈ ವನ ನಿಮ್ಮವನ? ಎಂತದ? ಇವನು ನಿಮ್ಮವನ ಅಲ್ಲ, ಈ ವನ ನಮ್ಮವನ. ಆ ವನ ಅದು ನನ್ನದು. ಆ ಬಳ್ಳಿ ಅದು ನನ್ನದು. ಆ ಹೂ ಅದು ನನ್ನದು. ಆ ಗಿಡ ನನ್ನದು. ನಾನು ನನ್ನದು. ಸಿಕ್ಕಿಬಿಟ್ಲು. ಅದಲ್ಲ. ಮತ್ತೆ ಅದಲ್ಲ. ಅದು ನಿಂಗೆ. ನಾನೊಂದು ಬೇರೆ ಇನ್ನೊಂದು ಬೇರೆ. ಹೌದು. ಸರಿಯಾಗಿ ಬರೆದಿದೆ ನೋಡಿ. ಪುರುಷನ ಪ್ರವೇಶ ಇಲ್ಲ. ಅಪ್ಪಣೆಗಿನ ಪ್ರವೇಶವಿಲ್ಲ. ನಮಗೆ ಪ್ರವೇಶ ಬೇಕು ಅಂತಲ್ಲ ಬೇಕು ಅಂತಾನೆ ಅದಲ್ಲೂ ನಮಗೆ ಪುರುಷನಿಗೆ ಪ್ರವೇಶ ಇಲ್ಲ. ಹೌದು. ಹಾಗಾಗಿ ದೂರ 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 ದೂರ. ದೂರವಾ? ದೂರಕ್ಕೆ ಎಷ್ಟು ದೂರ? ಒಂದು 7 ಹೆಜ್ಜೆ ಹಿಂದೆ. ಹಿಂದೆ ಲೆಕ್ಕ ಹಾಕು. ಒಂದು ಅಪೂರ್ಣ ಸರಿ ಆಯ್ತಾ? ಹಾಗಲ್ಲ. ಮತ್ತೆ? 7 ಹೆಜ್ಜೆ ಮುಂದೆ. ಒಂದೆರಡು ಮೂರು ಇಲ್ಲ. ದೇವ್ರೇ, ನಿಮಗೆ ಮೈ ಮೇಲೆ ಬೀಳಕ್ಕೆ ಆಗ್ಲಿಲ್ಲ. ನಿಮ್ಮ ಮದುವೆಯ ಶುಭಾಶಯ. ಮದುವೆ ಆಯ್ತು. ಎಲ್ಲ ಸಪ್ತಪದಿ ಚಕ್ರವರ್ತಿ ನನ್ನ ಅಜ್ಜಿ ಹೇಳಿದ್ದಾರೆ ಇದ್ರೆ ಮದುವೆ ಅಂತ ಹಾಗೆ ಸಪ್ತಪದಿ ಅದು ಹಾಗೆಲ್ಲ ಹೇಳಿದ್ದು. ಅಂತರ ಇರಿಸಿ ಮಾತಾಡಿ ಅಂತ ಹೇಳಿದ್ದು ನಾನು. ಅಂತರದಲ್ಲೇ ನಾವಿದ್ದೇವಲ್ಲ ಈಗ. ಅದು ಅಂತರ ಬೇಡ ಅಂತ ಹೇಳುದು ಸಾಕಾಯ್ತು ಅಂತರ. ಹೌದಾ? ಯಾಕೆ ಹೇಳಿದ್ದು? ಇದು ಯಾರು ಸಂಚರಿಸುವಂತಹವನ? ಯಾರು? ನಾರಿಯಲ್ಲಿ ಸಂಚರಿಸುವಂತಹವನ. ಮತ್ತೆ ಹೆಣ್ಣು ಮಕ್ಕಳು ಸಂಚರಿಸುವಂತಹ ಈ ವನದಲ್ಲಿ ಪರಪುರುಷರಾದಂತಹ ನೀವು ಆಗಮಿಸಿದ್ದೀರಲ್ಲ, ಅದಕ್ಕಾಗಿ ಹೇಗೂ ಬಂದಿದ್ದೀರಿ. ಬಂದವರು? ಬಂದಾಯ್ತಲ್ವಾ? ಹಾ. ಬಂದಾಯ್ತಲ್ವಾ? ಹೌದು. ಬಂದ ಹಾಗೆ ಹಿಂದೆ ಹೋಗಿ ಹಾಗೆ. ಹಾಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಬಂದ ಕಾರ್ಯ ಪೂರ್ಣವಾಗಲಿ ನಾ ಹೋಗಬಲ್ಲ. ಇಂದು ನಿಮ್ಮ ಮುಂದೆ ಏನು? ಇಂತಹ ಸೌಂದರ್ಯ ಇವಳದು. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಧರ್ಮರ ಗುರ್ತದೆ, ಶಂಕರ ಕೊರಳು, ನೀಲ ಬೆರಳು, ಅರ್ಧ ಚಂದ್ರನಂತಿರುವ ಭಾರ, ಕನ್ನಡಿಯ ಕಪೋಲ, ಕಾಮನ ಬಿಲ್ಲಿನ ಹುಕ್ಕು. ಆಹಾ ಆಹಾ ಆಹಾ! ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಗಳು ಸಾಲದು. ಯಾರ ಇವಳನ್ನು ಎಬಿ ಎಂತಾಯ್ತು? ನಿನಗೊಂದು ರಸಭಾವ ಪ್ರಜ್ಞೆ ಇಲ್ಲ ಯಾಕೆ? ಅದನ್ನು ನೋಡಿದ ಅದೊಂದು ಸೌಂದರ್ಯ ಅಲ್ವೋ? ಹಿಂದೆ ನೋಡು ಯಾವುದನ್ನು ಇದನ್ನ? ಒಂದು ಎರಡು ಮೂರು ಒಟ್ಟಿಗೆ ನೋಡು ಹಾ ಅದು ಹಳದಿ ಬಣ್ಣದ ಸೀರೆ ಹಾ ಎಲ್ಲ ಹಾ ಎಲ್ಲ ಎಲ್ಲೋ ನೋಡಬೇಡ ಹಾ. ಹೋಗಿ ನೋಡು ಹಾ ಮುಂದಿನದ್ದು ಬೇಡ ಆಗ್ಲಿ ಆಗ್ಲಿ ಮುಂದಿನದ್ದು ಬೇಡ ಆಯ್ತು. ಹಿಂದಿನದ್ದು ಏನು ವಿವರಿಸು, ವರ್ಣಿಸು. ಹಿಂದಿನದ್ದು ಓಕೆ ಏ ಹಿಂದಿನದ್ದು ಓಕೆ ಹ್ಞೂ ಹಾಗೆ ಓಕೆ ಹಾ. ಅಲ್ವೋ? ಯಾವುದಕ್ಕೆ? ಅವಳ ಮುಖ ನೋಡಿ ಹಾ. ಅವಳ ಹಣೆ ಹಾ. ಅದು ಭೂತದ ಮಣೆ ಹಾ. ಇವಳ ಹುಬ್ಬು ಹಾ. ಅದು ಭೂತದ ಕಚ್ಚಾಳೆ ಹಾ. ಅವಳ ಇದು ಮೂಗು ನೋಡು ಹಾ. ಅದು ಇದು ತೋಟಕಾಯಿ ಹೌದಾ? ಅವಳ ಬಾಯಿ ಬಾ ಅಯ್ಯೋ ಎಂತದು? ಆಗಲ್ಲ ಮತ್ತೆ ಆಗಲ್ಲ ಆಗಲ್ಲ. ಆಗಲ್ಲ. ಹೌದು ಹಾ. ಹಂಸದ ಪಾದ ಹಂಸವಾದ ಅದು. ಹಂಸಪಾದ. ಅದು ಕೂಡ ಹಂಸದ ಪಾದ. ಹೌದು ಹಾ, ಹಾ. ಎಷ್ಟು ಚೆನ್ನಾಗಿ ಅದು ಅದು ಹಾಗೆ ಮೆಚ್ಚಿದವನಿಗೆ ಮಸಣದಲ್ಲೂ ಸುಖ. ಅಲ್ಲ, ಮೆಚ್ಚಿದವನಿಗೆ ಮಸಣದಲ್ಲೂ ಸುಖ ಅಂತ. ಈಗ ಅವಳ ಅಲ್ಲ, ಅವನ ಕುಟುಂಬಕ್ಕೆ ಆಗಲಿ ತುಂಬ ದೈವಕ್ಕೆ. ನೋಡು, ಹುಡುಗಿಯರನ್ನು ವರ್ಣಿಸುವಾಗ ಯಾವಾಗಲೂ ಹೇಗೆ ವರ್ಣಿಸುವುದು? ಹೇಗೆ? ಹೂವಿಗೆ ಹೋಲಿಕೆ ಕೊಟ್ಟು ವರ್ಣಿಸಬೇಕು. ಎಲ್ಲ. ಕರಕಮಲ, ಕಳ್ಳು ಕಮಲ, ಹಾಗೆ ಎಲ್ಲ ಹೂವಿಗೆಲ್ಲ ವರ್ಣಿಸ್ತಿದ್ದೋ ಹೋದ್ರೆ ತರಕಾರಿಗಳಿಗೆ ಬಾಕಿ ವಸ್ತುಗಳಿಗೆಲ್ಲ ಬೇಸರ ಆಗುತ್ತೆ. ಹಾಗೆ ಬೇಸರ ಕಳಿಸುವುದಕ್ಕೆ ನೀನು ಈಗ ಅವಳನ್ನು ಮಾತಾಡಿಸ್ಬೇಕು. ಹೇಗೆ ಮಾತಾಡಿಸುವುದೇ ಗೊತ್ತಾಗುತ್ತೆ. ಮಾತಾಡು ಹುಡುಗನ ಯಾಕೆ ಸತ್ಯ ಪುಣ್ಯ ಸಾಯಿಸುವ ಅದಕ್ಕೆ ಮಾತಾಡಿಸುವುದು ಹೇಗೆ?
ಓ ನಾಡಿ 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 ಮರಿ ನಾಯಿ ಮರಿ ನಿಂತದ್ದು. ಓ ನಾಯಿ ಮರಿ ಇಲ್ಲ ವರ್ಣಿಸ್ತೇನೆ. ಹಾ. ಓ ಪದಕದ ಪದ ಮತ್ತೆ ಕಲಿತದೆ ಮತ್ತೆ ನೀನು ಮಾತಾಡಿಸಿ ಎಲ್ಲ ಕೆಡಿಸಿದ್ದೆ. ಓ ಧರ್ಮಪ್ಪಣ್ಣನೇ ಕರ್ಪಣ ಕಪೋಲೆ ಸಾಕು ಸಾಕು ನೀನು ಮಾತಾಡಿಸು ಸಾಕು ದರಿಪಣ್ಣ ನೋಡಿ ದರ್ಪಣ ದರ್ಪಣ್ಣ ಈಗ ಸ್ವಲ್ಪ ಹೊತ್ತು ನಿಂತ್ರೆ ಅದೇ ಆಗ್ತದೆ ಈಗ. ಓ ದಾರಿ ದಾರಿ ನೀನು ನನಗೆ ನೀನು ಎಂತಹ ಕೋಮಲೆ ನೋಡು. ನಿನ್ನನ್ನು ಕೋಮಲೆ ಎನ್ನುವ ಹಾಗೆ ಹೊಗಳದೆ ಬೇರೆ ಯಾವ ಶಬ್ದದಿಂದ ನಿನ್ನಲ್ಲಿ ಹೊಗಳಲ್ಲಿ ನೋಡು. ನಾವು ಬಂದವರು ಒಂದು ಪದ್ಧತಿಯನ್ನು ನಿಲ್ಲಿಸಿಕೊಂಡೇ ಬಂದವರು. ಇಷ್ಟು ಹೊತ್ತಿಗೆ ಇಲ್ಲಿಗೆ ಬರಬೇಕು, ಇಷ್ಟು ಹೊತ್ತಿಗೆ ನಾವು ಮುಗಿಸಬೇಕು, ಇಂಥದ್ದನ್ನೇ ಮಾಡಬೇಕು. ಬಂದ ಕಾರ್ಯ ಪೂರ್ಣವಾಗದೆ ನಾವು ಕೋಪರಲ್ಲ. ಕರುಳಿ ಮಣಿಯಲ್ಲಿ ಒಂದು ಕಾರ್ಯ ಉಂಟು, ಅದಾದ್ಮೇಲೆ ಹೋಗುವುದಕ್ಕೆ ಅಡ್ಡಿಲ್ಲ. ಹಾಗೆ ಉಂಟಂತೆ ಎಲ್ಲ ಕಾರ್ಯಕ್ರಮ ಮಾಡಿಸ್ತೇನೆ ನಾನು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಎಷ್ಟು ವಾಸನೆ ಬರ್ತಾರೆ ಕೊಳಕು ದೇವರೇ. ಅದು ಹಾಸಿಗೆ ಅಂತ ನೇರವಾಗಿ ಎದ್ದುಕೊಂಡು ಬಂದದಲ್ಲ. ಕಾಡಿನ ದಾರಿಯಲ್ಲಿ ಇಲ್ಲಿಯ ಪ್ರಾಣಿಗಳು ಏನಿಗೆ ಮಾಡ್ತೀವಿ ಅದನ್ನು ತುಳಿದುಕೊಂಡು ಬರ್ತೇವೆ. ಈ ವಾಸ ಹಾಗಲ್ಲ, ನಿಮ್ಮದಾದಂತಹ ಈ ವಸ್ತ್ರ, ಅಯ್ಯೋ ನಿಮ್ಮ ವಸ್ತ್ರ ವಾಸನೆ ಬರ್ತಾ ಉಂಟು. ನೋಡೋದಕ್ಕೆ ನಾಳೆ ಕಿರಾತರ ಅದು ಏನ್ ಕುಳಿತ ಗಂಡು ಮಕ್ಕಳು ತಿನ್ನುವ ಕ್ರಮವೇ ತಿಂದ್ರೆ ಹೆಣ್ಣು ಮಕ್ಕಳು. ಯಾವಾಗ ಅದು ನಿರೀಕ್ಷಿಸಿ ನಿರೀಕ್ಷಿಸಿ ಕುಳಿತ ಶಬರ ಅವರು ಗೊತ್ತಿಲ್ಲ. ಅವರ ಮತ್ತೆ ಪರಿಸ್ಥಿತಿ ನೋಡಿ ಬಡಗಿನಿಂದ ಈ ಕಡೆ ಗಡಿದಾಟ ಆಗ ಯಾರು ಹೇಳಿದ್ರು? ನಿಮಗೆ ಹೇಳಿದ್ದು ನಾನು. ಏ ಬಡಕಿರಾತ, ಬಡಾಕಿರಾತ ಸಡಕಿರಾತ ಏ ಕಾಡಬೇಡ. ನಾವು ಯಾವಾಗ ಕಾಡಿದ್ದೇವೆ? ಹೌದು ನಾನು ಕಾಡಲಿಲ್ಲ. ಅಲ್ಲ, ನೀವೀಗ ಇಲ್ಲಿವರೆಗೆ ಬಂದಿದ್ದೀರಲ್ವಾ? ಯಾರು ಎನ್ನುವ ಹಾಗೆ ನಿಮಗೆ ಪರಿಚಯ ಇಲ್ಲ. ನೀನ್ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಈಗ ಮಕ್ಕಳೆಷ್ಟು, ಇದು ನಿನ್ನ ಅಣ್ಣ ಯಾರು, ನನ್ನ ತಂಗಿ ಯಾರು? ನೋಡು, ಈಗ ನನ್ನ ಹಿನ್ನೆಲೆಯನ್ನು ನೀನು ಕೇಳಿ. ಅಪ್ಪ ಅಮ್ಮನ ನಿಮಗೆ ಪರಿಚಯ ಬೇಕು. ಹೌದು. ನಾನು ಮೊದಲು ಪ್ರಾರಂಭಿಸುತ್ತೆ ಎಲ್ಲಿದ್ದವರು ಎಲ್ಲಿಂದ? ಅಮ್ಮನಲ್ಲಿ. ಹೌದೇ? ದೇವಗಿ ಇವನಪ್ಪ ಜನಗಣು ಶೌರ್ಯೋ ಶೌರ್ಯೋ ಎನ್ನವರಿಗೆ
ಇಂತಹ ಭಾಗ್ಯವಂತರ ಹೌದಾ? ನನ್ನನ್ನು ಹೆತ್ತವೇ ಹಾ. ದೇವಕೀ ದೇವಿ ಇವನವ್ವ. ನನ್ನ ತಂದೆ ಶೌರಿ. ಚೌರಿಯ ಹಾ. ಕೊಡು ನನಗೆ. ಬೇಕಾ? ಶೌರಿ ಅಲ್ಲೋ ಶೌರಿ. ಶೌರಿ. ಹಾ, ವಸುದೇವ ಅಂತ ಅವನ ಹೆಸರು. ವಾಸುದೇವ. ಹಾ, ಎಲ್ಲರೂ ನನ್ನನ್ನು ಕರೆಯುವುದು ಹೇಗುತ್ತು ಹೇಗೆ? ಮುಕುಂದ, ಮುರಾರಿ, ವೇಣುಗೋಪಾಲ ಮಾತ್ರ ಅಲ್ಲ, ನನ್ನನ್ನು ಎಲ್ಲರೂ ಕರೆವರು ವಾಸುದೇವರೆಂದು. ಓ, ನಿನ್ನ ಹೆಸರು ವಾಸುದೇವ. ಹೌದು. ನಾನು ಜಯಿಸುತ್ತೇನೆ. ನನ್ನ ಪವಿತ್ರ ಆತ್ಮವನ್ನು ಅದು ಯಾಕೆ ಅವನು ಯೇಸುದೇವ? ನಾವು ಯಾಕೆ ಹಾಗೆ ಕರೆಯುವುದು? ನೋಡು, ನನಗೆ ಅಗತ್ಯವಿದ್ದಾಗ ಇವ ನನ್ನ ಬಳಿಯಲ್ಲಿ ಇರುವುದಕ್ಕೆ ಇಲ್ಲ. ಹಾ. ದೂರದಲ್ಲಿ ಯಾವಾಗಲೂ ಇರುವುದು. ನಾನು ಕೂಗಿ ಕರೆಯುವುದು ಹಾ. ಯೇಸುದೇವ, 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 ಕಂತು ಕದ್ದದವ ಯೇಸುದೇವ. ಅದನ್ನ ನಾವು ಒಟ್ಟಿಗೆ ಹೇಳ್ತೀವಿ. ಅಷ್ಟೇ. ಹಾ. ಈಗ ನನ್ನ ಮನಸ್ಸೆ ಸಿಕ್ತಲ್ಲ, ನೀವು ಯಾರು, ನೀವು ಎಲ್ಲಿ ಅವಳು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲ ಹೇಳ್ತೀಯ ಈಗ ನೀವೇ ಈ ಸಾರಿಸಿದ್ದು ತಾಯಿಯಿಂದ. ಹೌದಾ? ಏನು? ಹತ್ತಿರಕ್ಕೆ ಬರ್ತಾ ಇದ್ದೀರಿ ನೀವು? ನಿಮ್ಗೆ ಬೇಕಾದ ನನ್ನ ಅಪ್ಪ ಅಮ್ಮನ ಪರಿಚಯ ಅಲ್ವಾ? ಹೌದು. ನಿಮ್ಮ ಬುದ್ಧಿಗೊಂದು ಸವಾಲು. ನಟ್ಟಂತ ಹೇಳ್ಬೇಕು. ಹೌದು ಅಂತ ಹೇಳಿ ಪುಸ್ತಕ ಸಿಗ್ತಲ್ಲ. ಎಲ್ಲ ಸಿಗೋದಿಲ್ಲ ನಿಮಗೆ. ಉತ್ತರ ಹೇಳ್ಬೇಕು. ಹೌದು. ನನ್ನ ಅಪ್ಪ 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 ಅಪ್ಪ, ಅಪ್ಪ, ಅಪ್ಪ. ಇಂಥ ಒಂದು ಒಳ್ಳೆ ಹೆಣ್ಣಿಗೆ ಜನ್ಮವನ್ನು ಕೊಟ್ಟು ಇವನ ಮಾವಯ್ಯ ಪಾಪ ಲೋಕವನ್ನು ಸೇರಿಕೊಂಡ ಅವರಿಗೆ ಇಲ್ಲಿಂದಲೇ ಒಂದು ಶ್ರದ್ಧಾಂಜಲಿ ಅಲ್ಲ. ಅವನ ಮಾವ ಸತ್ತ. ಅಲ್ಲ, ನಿಮ್ಮ ಮೇಲೆ ತೋರಿಸಿದ್ರೆ ಅಪ್ಪ ಸಾಯಲಿಲ್ವೋ? ಯಾಕೆ ಶ್ರದ್ಧಾಂಜಲಿ ಹೇಳೋದು? ನಿನ್ನ ಅಪ್ಪನಿಗೆ ಹಾಗಲ್ಲ, ನಿಮ್ಮ ಬುದ್ಧಿಗೆ ಸವಾಲು ಹೇಳಿದೆ ನಾನು. ಅಂದ್ರೆ? ಸರಿಯಾಗಿ ಶಬ್ದವನ್ನು ಹೇಳಿದ್ದೇನೆ. ಮೇಲೆ ತೋರಿಸಿ ಮೇಲೆ ಏನು ಕಾಣ್ತಾ ಉಂಟು? ಆಕಾಶ. ಆಕಾಶ. ಅದಕ್ಕೊಂದು ರಾಯ ಸೇರಿ. ಆಕಾಶರಾಯ. ಆಕಾಶರಾಯ. ನಿನ್ನ ಅಪ್ಪನ ಯೋಗ್ಯತೆ. ಹೌದು, ಹೌದು. ತಾಯಿ ಅಮ್ಮ 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 ಪಾಪ. ಆಗಲಿಂದ ಇಲ್ಲೇ ಕುಡಿದು ನಿಮ್ಮನ್ನು ಹೂತಿದ್ದ ತಮ್ಮನ್ನು ಅಪಾಗಿತ್ತ ಮಾಡಿದ್ದೆವು. ಅಮ್ಮ ಈಚೆ ಉತ್ತ ಈ ಕಾಲು ಈಚೆ ಉತ್ತ ಹೇಗೆ ಉತ್ತರ ಕೊಡು. ನಮಸ್ಕಾರ ಸಂದಕ್ಕೆ. ಏನು
ಏನು ಪ್ರವಾಸಕ್ಕೆ ಹೋಗಿದ್ರು? ಇಲ್ಲ, ಅದು ಸತತ ಪ್ರಯತ್ನ ಮಾಡ್ಬೇಕು, ಸುಮ್ಮನೆ ಆಗುದಿಲ್ಲ. ಹಾಗಲ್ಲ, ಅದೊಂದು ಆಗ್ಬೇಕಿದ್ರು ಯೋಗ ಭಾಗ್ಯ ಎಲ್ಲ ಕೂಡಿ ಬರ್ಬೇಕು. ಸರಿ ಸರಿ ಸರಿ. ನಾಲ್ಕು ಸಲ ಹೇಳಿದ್ರೆ ನನ್ನ ಅಪ್ಪನಿಗೆ ಹೇಳಿದ್ರು ಒಂದು ಪುತ್ರಕಾಮೇಷ್ಟಿಯಾಗ ಮಾಡ್ಬೇಕು. ಯಾವುದಂತೆ? ಉತ್ತರಕ್ಕೆ ಯಾವುದು? ಉತ್ತರಕಾಮೇಶ್ವರ. ಪುತ್ರಕಾಮೇಷ್ಟಿಯಾಗ ಅದು ಮಾಡ್ಬೇಕಾದ್ರೆ ಆ ಯಾಗವನ್ನು ಮಾಡುವಂತ ಹತ್ತಿರದನ್ನು ಎತ್ತುವರಿಗೆ ಬಂಗಾರದ ನೇಗಿಲನ್ನು ಕಟ್ಟಿ ಆ ನೋಡಬೇಕು. ಸರಿ, ಹಾಗೆ ಮಾಡಿದ್ರು. ಹಾಗೆ ಅವ ಹೇಳ್ಬೇಕು. ಬಂಗಾರದ ನೇಗಿಲು. ಅದು ಮೇಲೆ ಒರೆಸಿ ಇರ್ಬೋದು ಬಂಗಾರದ ಹಾ. ಅಯ್ಯೋ, ಇದು ಗೋಂಡ ದೇಶ. ಆಗ್ಲಿ. ಹೌದಪ್ಪ, ಆಗ್ಲಿ. ನಮ್ಮಪ್ಪ ಶ್ರೀಮಂತ. ಅವರ ಯೋಗ್ಯತೆ ಬಗ್ಗೆ ಮಾತಾಡ್ತಾನೆ, ತಲೆಬಿಸಿ ಮಾಡ್ತಾನೆ. ಆಯ್ತು. ಹಾ. ಹಾಗೆ ಹಾ. ಹೊಲವನ್ನು ನೋಡುವಾಗ ಹಾ. ಢೈ ಯಾವುದು? ಢೈ ಪೂಜೆಗೆ ಅಂತ ಹಂಗಲ್ಲ, ಶಬ್ದ ಶಬ್ದ. ನಾನು ಗೊತ್ತಾಗ್ತ ಅಲ್ಲ. ಇಲ್ಲ, ಇದು ಎಂತಂತ ನೋಡಿದ್ರೆ ನೇಗಿಲಿಗೆ ಕಲ್ಲು ಕೊಡೋದು. ಹೌದಾ? ಹಾ ಹಾ. ಕಲ್ಲು ತಾಗಿ ಸರಿ. ಆ ಹೊತ್ತಿಗೆ ನೋಡುವಾಗ ಹಾ. ದೊಡ್ಡ ಬಂಡೆ ಕಲ್ಲು. ಹಾ, ಅದರೊಳಗೆ. ಹೌದು. ಹಾ ಹಾ. ಹಾ, ಹಾ. ಆಗ್ಲಿ. ಹಾ, ಆ ಬಂಡೆ ಕಲ್ಲು. ಹಾ. ಆ ಬಂಡೆ ಕಲ್ಲು ಏನ್ ಮಾಡ್ಬೇಕು? ಹೊಡಿಬೇಕು ಯಾರಾದ್ರೂ. ಇರ್ಲಿ. ಹೌದು. ಕರೆಸ್ಬೇಕು. ನಾವು ಅದನ್ನು ಕರೆಸಿ ಹೊಡಿಸಿದ್ರು. ಹೌದು. ನೋಡುವಾಗ ಅದರೊಳಗೆ ಒಂದೇ ಒಂದು ಕೊಳ. ಹಾ, ಕೊಳ. ಹಾ. ಬಂಡೆಕಲ್ಲಿನ ಒಳಗೆ ಕೊಳ. ಹಾ. ಕೊಳದೊಳಗೆ ಆ ಕೊಳದೊಳಗೆ ಒಂದೇ ಒಂದು ಕಮಲ. ಕಮಲ. ಹಾ. ಕಮಲದೊಳಗೆ ಕಮಲದೊಳಗೆ ಒಂದೇ ಒಂದು ಶಿಶು. ಹಾ. ಗೊತ್ತಾಯ್ತಾ? ಯಾವುದು? ಮಂಡೆ ಸಿಕ್ಕಿತ್ತ ಹಾ. ಹೊಡಿಲಿಕ್ಕೆ ನಾಲ್ಕು ನೀನು ಕರೆಸಿದ್ದು. ಹಾ. ಅದು ಮೊದಲೇ ತಕೊಂಡು ಬಂದಿದೆ. ಹಾ. ಮೈ ಕೈ ಎಲ್ಲ ನೋಡ್ತಾರೆ. ಹಾ. ಆಚೆ ನೋಡಿದ್ರು ಕುಡಿದ್ರು ಅಲ್ಲಿಗೆ ಬಿಸಾಡಿ ಅದು ಹೋಗಿ ಆ ಕಮಲದೊಳಗೆ ಸೀಸ. ಮನೆ ಮಗ ಒಂದು ಕೂಸು. ಕೂಸು. ಆ ಕೂಸೆ. ಆ ಕೂಸು ಈ ಕೂಸು. ಈ ಕೂಸೆ. ಈ ಕೂಸೆ ಆ ಕೂಸು. ಇದ ಕಮಲದಲ್ಲಿ ಸಿಕ್ಕಿದ ಕೂಸ. ಪದ್ಮದಲ್ಲಿ ಸಿಕ್ಕಿದ ಕಾರಣ ಹೆಸರು? ನನಗೆ ಒಂದು ಚಂದದ ಹೆಸರಲ್ಲಿ ಹಾ, ಕೇಳಿಲ್ಲ. ನೀನು ಅಂತ ಗೊತ್ತಿಲ್ಲದೆ ಏನೆಲ್ಲ ಮಾತಾಡಿದಿಕ್ಕೆ ಹೌದಾ? ನಿನ್ನ ಪವಿತ್ರವಾದಂತಹ ವಿಷಯ ಈ ಕ್ಷೇತ್ರದಲ್ಲಿ ಉಂಟು ಅಂತ ನಾನು ಈಗ ಗೊತ್ತಾಯ್ತಮ್ಮ. ಗೊತ್ತಾಯ್ತಲ್ಲ? ನಾವು ನಂಬಿಕೊಂಡು ಬರದಿದ್ರು ಕೂಡ ನಮ್ಮ ಸಂಸಾರ ನಂಬಿಕೊಂಡು ಬರ್ತೇವೆ. ನಿನಗೆ ಕಾಲ ಕಾಲಕ್ಕೆ ಆಗಬಹುದು ಪಂಚಪರ್ವ ನಿಯಮ ನಡವಳಿಕೆ ನೀಡ್ತೇವೆ. ಅಮ್ಮ ಧೂಮಾವತಿ! ಅಮ್ಮ, ನೀನು ಧೂಮಾವತಿ ಆದರೆ ಇದು 5 ಸಪರಿವಾರ ದಿನಗಳೇ. ಅಮ್ಮ ನಿನಗೆ ಯಾರು ಧೂಮಾವತಿ ಅಂತ ಹೇಳಿದ್ದು? ಅವಳು ಕಣ್ಣು ದೊಡ್ಡದು ಮಾಡ್ಲಿಕ್ಕೆ ಹೇಳಿಲ್ಲ. ನೀನು ಇದ್ದದನ್ನು ಕೆಡಿಸ್ತೇನೆ. ನಾನು ಧೂಮಾವತಿ. ಹಾಗಲ್ಲ, ಅವಳು ಹೇಳಿದ್ದು ಪದ್ಮಾವತಿ. ಆ ಬಿಂದಿಗೆ ಕೇಳು. ಪದ್ಮಾವತಿ ಕೇಳು. ಹೇಳ್ಬೇಕಾ? ಹಾ. ಇದು ಮುಗಿಸಿ ಅವ ಅದಕ್ಕೆ ಹೋಗ್ತಾನೆ. ಅಲ್ಲ, ಅಲ್ಲಿಂದಲೇ ಬಂದದ್ದ. ಅದು ಅರ್ಧದಲ್ಲೇ ಬಂದದ್ದು ಅವ. ಇಲ್ಲಿ ಬಾ. ಪದ್ಮಾವತಿ. ಹಾ. ಆಯ್ತಲ್ವಾ? ಹೇಗೆ ಬಂದಿದ್ದೀರಲ್ವಾ? ಈಗ ಹಿಂದೆ ಹೋಗ್ಬೇಕು ನೀವು. ನನಗೆ ಉಪದ್ರ ಕೊಡಬಾರ್ದು. ನೋಡು. ಓ ತರುಣಿ ಮಣಿ, ಏನು? ಇಲ್ಲಿ ಬಂದ ಮೇಲೆ ಹಾ. ಏನೋ ಗೊತ್ತಿಲ್ಲ, ನಿನ್ನನ್ನು ನೋಡಿದ ಮೇಲೆ ಕಾಮನ ಆ 5 ಪುಷ್ಪ ಚರಗಳು ನನ್ನೆಡೆಗೆ ಯಾವ ಬೀರಿದ್ದಾನೆ ಎನ್ನುವಂತ ಅನುಭವ ಆಗುತ್ತಾ ಉಂಟು. ಹೌದಾ? ಈ ಸಲ ಮದುವೆ ಅಂತಿದೆ, ನಿನ್ನೊಂದಿಗೆ ನನ್ನ ಮದುವೆ. ಓ ದೇವರೇ, ಮದುವೆ ಆಗಿದ್ದು ಈಗ ನಾನು ಒಪ್ಪಬೇಕಲ್ಲ? ನಾನು ಒಪ್ಪುದಿಲ್ಲ. ಮತ್ತೆಂತ ಮಾಡ್ತೀಯ? ನನ್ನ ಅಪ್ಪನಿಗೆ ಗೊತ್ತಾದ್ರೆ ಏನ್ ಮಾಡ್ತಾ ಗೊತ್ತಿಲ್ಲ. ಏನ್ ಮಾಡ್ತೀಯ? ಎಮ್ಮಿ ಬರೆದು ಬಂಧಿಸ್ತಾರೆ. ನನ್ನನ್ನು ಹಾ. ಬಂಧಿಸುವುದು. ಬಂಧಿಸ್ತಾರೆ. ಬಂಧಿಸಿದ್ರೆ ಒಳ್ಳೆದಾಯ್ತಲ್ಲ. ಹಾ, ಬಂಧಿಸುದು ಮಾತ್ರ ಅಲ್ಲ, ಅದು ಕತ್ತಲೆ ಗೋಡೆಯೊಳಗೆ ಹಾಕ್ತಾರೆ. ನಾಳೆ ಕತ್ತಲೆ ಮಾಡೋಳಲ್ಲ? ಹೌದು. ಒಳ್ಳೆದಾಯ್ತು. ನಿಮ್ಮ 2 ಕೈಗಳಿಗೆ ಬೋಳೆ ಹಾಕಿಸ್ತಾರೆ. ಬೇಡಿ ಹಾಕಿಸ್ತಾರೆ. ಹೇಳಿ ಪಾಪ, ಹಾಗೆ ಹೇಳಿದ್ದು ಚಿನ್ನದ ನೇಗಿಲು. ಈಗ ಮದುವೆ ಮಾಡ್ಲಿಕ್ಕೆ ಏನಿಲ್ಲ ಕೈಯಲ್ಲಿ ಬೇಡಿಯಾಗ. ಹಾಗಲ್ಲ, ನೋಡು, ನನ್ನನ್ನು ಬಂಧಿಸಕ್ಕೆ ಎಷ್ಟು ಮಂದಿ ಪ್ರಯತ್ನಿಸ್ತೀವಿ. ಹಿಂದೆ ಅವರು ಬಂಧಿಸಿದ್ರು ಪ್ರಯತ್ನ ಮಾಡಿದ್ದ. ಹಾ. ಆದ್ರೂ ಕೂಡ ಬಂಧನಕ್ಕೆ ಸಿಕ್ಕವನಲ್ಲ. ಅಲ್ಲ. ಎಲ್ಲ ಬಂಧನದಿಂದ ಇವ ವಿಮುಖನಾಗಿ ಬಂದ. ಹೌದು. ಹೌದಾ? ನೋಡು, ನನಗೆ ಮದುವೆ ಆಗಿಲ್ಲ ಅಂತ ಭಾವಿಸಬೇಡ. ಮತ್ತೆ? ನನಗೆ ಮದುವೆ ಆಗಿದೆ. ಮದುವೆ ಆಗಿದೆ? 2 ಮಕ್ಕಳಿದ್ದಾರೆ. ಇಬ್ರು ಮಕ್ಕಳು? 2 ಗಂಡು ಮಕ್ಕಳು. ಗಂಡು ಮಕ್ಕಳ? ಹೌದು. ಏನ್ ಮಾಡ್ತಾ ಇದ್ದಾರೆ? ಅವರು ಉದ್ಯೋಗದಲ್ಲಿದ್ದಾರೆ. ಒಬ್ಬ ಬಿಡುವುದು, ಒಬ್ಬ ಕಳೆಯುವುದು. ಬಿಡ್ಲಿಕ್ಕೆ ನಾವು ಮನ್ಮಥನ? ಹಾಗೆ ಭಾವಿಸಿಕೋ. ಬರಲಿಕ್ಕೆ ನಾವು ಬ್ರಹ್ಮನ? ಹಾಗೆ ಭಾವಿಸಿಕೋ. ಹಾ. ಇಬ್ಬರು ಮಕ್ಕಳ ಹಂತ. ಹಾ. ತಾಯಿಯನ್ನು ಕಾಣಬೇಕು. ತಾಯಿ ಮನೆ ಬಿಟ್ಟು ಹೋಗಿದ್ದಾರೆ. ನನ್ನ ಮತ್ತೆ ನೀನು ಹೀಗೆಲ್ಲ ಬಂದು ಮತ್ತೆ ಅವಳು ಮನೆ ಬಿಟ್ಟು ಹೋಗೋದಿರ್ತಾಳ? ನನ್ನ ಹತ್ರ ನೀನು ನಿಂತಿದ್ಯಲ್ಲ. ನಾನಿದ್ರೆ ನೀನು ನನ್ನವಳು ಅಂತ. ಹೇ 2 ಮಕ್ಕಳ ತಾಯಿ. ಸುದೇವ, ನನ್ನ 2 ಮಕ್ಕಳ ತಾಯಿಯನ್ನು ಹುಡುಕಿ ಕೊಡ್ತೇವೆ. ನಿಮಗೆ ತಾಯಿಯನ್ನು ಹುಡುಕಿಕೊಂಡು ಮಗನೇ ಮಗನೇ ಶ್ರೀನಿವಾಸ ನನ್ನಿಂದಲೇ ಅಪ್ಪಣೆಯನ್ನು ಪಡೆದು ಮೃಗಬೇಟೆಗಾಗಿ ಹೊರಟು ಹೋದ.
ಮಾತಾಡಿದ್ರೆ ನೀನು ಮಾತಾಡುವಂತಹ ಸ್ಥಿತಿಯಲ್ಲಿಲ್ಲ ಮಗನಿಗೆ. ಏನಾಯಿತು? ನಿನ್ನ ಮನಸ್ಸಿನ ವ್ಯಥೆಯನ್ನು ನನ್ನಲ್ಲಿ ಹೇಳು. ನಿನ್ನಾನೆಯಾಗಿ ನಾನು ಪೂರೈಸಿಕೊಳ್ತೇನೆ ಮಗನೇ. ಶ್ರೀನಿವಾಸ, ಏನಂತ ಹೇಳಿ ತಾಯಿ, ನಿನ್ನಿಂದಲೇ ಬೀಳುದುಂಟು. ಕಾರಣಕ್ಕೆ ತೆರಳಿದವ ನಾನು ಮೃಗಬೇಟೆಗಾಗಿ. ಆ ಬಳಿಕ ಅಲ್ಲಿ ಸುಂದರವಾದಂತ ತರುಣಿಯುವಗಳನ್ನು ಕಂಡೆ. ಹೌದಾ? ಮನಸೋತು ಹೋಗಿದ್ದೇನಮ್ಮ. ಯಾರು ಏನು ಎಂಬ ಹಾಗೆ ವಿಚಾರಿಸಿ ಆಕಾಶದಾಯನ ಕುವರಿಯಂತೆ, ಪದ್ಮಾವತಿಯಂತೆ ಅವಳ ರೂಪ ಲಾವಣ್ಯಕ್ಕೆ ಮನಸೋದಂತ ನಾನು ಮದುವೆ ಆಗುವುದಿದ್ರೆ ಅವಳನ್ನು. ಒಂದು ವೇಳೆ ಮದುವೆ ಆಗಲಿಲ್ವೋ ನಾನು ಬದುಕಿರುವುದಿಲ್ಲ. ಸ್ವಲ್ಪ ಯೋಚಿಸಬೇಕಾಗ್ತದೆ ಮಗನಿಗೆ. ಏನಮ್ಮ? ಅವಳ ಬಗ್ಗೆ ನೀನು ಕನಸನ್ನು ಕಾಣುವುದು ಸರಿಯಲ್ಲ. ಹ್ಮ್. ಯಾಕೆಂದ್ರೆ ಅವರು ಶ್ರೀಮಂತರು, ನಾವು ಬಡವರಾಗಿದ್ದೇವೆ. ಶ್ರೀಮಂತರು ನಿಮಗೆ ಮಗಳನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರ? ಅಮ್ಮ, ತಾಯಿಯಾಗಿ ನೀನು ಪ್ರಯತ್ನ ಪಟ್ಟೆ ಎಂದಾದ್ರೆ ಫಲ ಎನ್ನುವುದು ಪ್ರಾಪ್ತ ಆದೀತ. ಒಂದು ಪ್ರಯತ್ನವಾಗಿ ಮತ್ತು ನೀನು ನನ್ನಲ್ಲಿ ಚೆನ್ನಾಗಿ ಮಾತಾಡುತ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ನಾನು ಮಾಡ್ತೇನೆ ಮಗನೇ. ಆದೀತ. ಬಕುಳಾದೇವಿಯೇನು ಹೋದದ್ದು ಹೌದು. ಇವಳೇ ಹೋದ್ರೆ ಕಾರ್ಯ ಕೈಗೂಡುವುದಕ್ಕಿಲ್ಲ. ಅದಕ್ಕೆ ಬೇಕಾಗಿ, ಅದಕ್ಕಿಂತ ಪೂರ್ವದಲ್ಲಿಯೇ ಕಾರ್ಯವನ್ನು ಕೈಗೂಡಿಸುವುದಕ್ಕೆ ಬೇಕಾಗಿ ಒಂದು ವೇಷವನ್ನು ಮಾಡಿದರೆ